ಹಾಯ್ ಸೂಪರ್. ಮಲೇಷ್ಯಾದ ಕೌಲಾಲಂಪುರ್ ಸಿಟಿಗೆ ನಿಮಗೆಲ್ಲರಿಗೂ ಸ್ವಾಗತ. ಕೌಲಾಲಂಪುರ್ ಮಲೇಷ್ಯಾದ ರಾಜಧಾನಿಯಾಗಿದೆ. ತುಂಬ ಹೆಸರುವಾಸಿಯಾದಂತಹ ಟ್ವಿನ್ ಟವರ್ಸನ್ನು ನೀವು ಕೇಳೇ ಇರ್ತೀರ. ಗಗನಚುಂಬಿ ಕಟ್ಟಡಗಳು ಹಾಗೂ ಬೃಹತ್ ಶಾಪಿಂಗ್ ಮಾಲ್ಗಳಿಗೆ ಕೌಲಾಲಂಪುರ್ ಸಿಟಿ ತುಂಬ ಪ್ರಸಿದ್ಧಿ ಪಡೆದಿದೆ. ನಾವು 4 ಸ್ಟಾರ್ ಹೋಟೆಲ್ ಐಬಿಸ್ನಲ್ಲಿ ಸ್ಟೇ ಮಾಡಿದ್ವಿ. ಇದು ಕೌಲಾಲಂಪುರ್ ಸಿಟಿ ಸೆಂಟರಲ್ಲಿದೆ. ಈ ಹೋಟೆಲಿಂದ 5 ನಿಮಿಷ ವಾಕ್ ಮಾಡಿದರೆ ಟ್ವಿನ್ ಟವರ್ಸ್, ಸೂರ್ಯ KLCC ಮಾಲ್, KLCC ಪಾರ್ಕ್ಗೆ ಹೋಗಬಹುದು. ನಾವು ಸಿಂಗಾಪುರದಿಂದ ಮಲೇಷ್ಯಾಕ್ಕೆ ತಲುಪಿದ ನಂತರ ಸಂಜೆ ಹೋಟೆಲಲ್ಲಿ ಚೆಕ್ ಇನ್ ಆಗಿ ಟ್ವಿನ್ ಟವರ್ಸ್ನ ಸೌಂದರ್ಯವನ್ನು ನೋಡಲು ಹೋಗಿದ್ದೆವು. ಟ್ವಿನ್ ಟವರ್ಸ್ನ ಮಧ್ಯದಲ್ಲಿಯೇ ಸೂರ್ಯ KLCC ಮಾಲ್ ಕೂಡ ಇದೆ. ಮಾಲ್ನ ಹಿಂಭಾಗದಲ್ಲಿರುವ KLCC ಪಾರ್ಕ್. ಟ್ವಿನ್ ಟವರ್ಸ್ ಅಫಿಷಿಯಲ್ ಆಗಿ 1999ರಲ್ಲಿ ಇನಾಗ್ರೇಷನ್ ಆಗಿತ್ತು. ಇದು ವರ್ಲ್ಡ್ಸ್ ಟಾಲೆಸ್ಟ್ ಟ್ವಿನ್ ಟವರ್ಸ್ ಎನ್ನುವ ಹೆಗ್ಗಳಿಕೆಯನ್ನು ಹೊಂದಿದೆ. 452 ಮೀಟರ್ ಉದ್ದವಾಗಿದ್ದು 88 ಮಹಡಿಗಳನ್ನು ಹೊಂದಿದೆ. ಟ್ವಿನ್ ಟವರ್ಸ್ನಲ್ಲಿ ಮಲೇಷ್ಯಾದ ನ್ಯಾಷನಲ್ ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪನಿಯಾಗಿರುವ ಪೆಟ್ರೋನಾಸ್ ಕಂಪನಿಯ ಆಫೀಸ್ಗಳಿವೆ. ನಮಗಂತೂ ಟ್ವಿನ್ ಟವರ್ಸನ್ನು ನೋಡಿದಷ್ಟು ಇನ್ನಷ್ಟು ನೋಡಬೇಕು ಅನ್ನಿಸ್ತಾ ಇತ್ತು. ರಾತ್ರಿ ಹೊತ್ತಂತೂ ಕೇಳೋದೇ ಬೇಡ, ಮಿನುಗುವ ತಾರೆಯಂತೆ ಇದು ನಮ್ಮನ್ನು ಆಕರ್ಷಿಸುತ್ತಾ ಇತ್ತು. ಹ್ಯಾರಿಸನ್ ಬಾಟಿಕ್ ಅನ್ನುವ ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ನಮ್ಮ ಹೋಟೆಲ್ಗೆ ಹತ್ತಿರದಲ್ಲೇ ಇತ್ತು. ನಾವು ಮರುದಿನ ಅಲ್ಲಿಗೂ ಹೋಗಿದ್ದೆವು. ಚಾಕ್ಲೇಟ್ ಫ್ಯಾಕ್ಟ್ರಿಯ ವಿಡಿಯೋವನ್ನು ನಾನು ಸಪರೇಟಾಗಿ ಹಾಕಿದ್ದೇನೆ, ನೀವು ಅದನ್ನು ನೋಡಬಹುದು. ಕೌಲಾಲಂಪುರ್ ಸಿಟಿಯಲ್ಲಿ ಕಾಣುವಂತಹ ಇನ್ನೊಂದು ಐಕಾನಿಕ್ ಟವರ್ ಅಂದರೆ KL ಟವರ್. KL ಟವರ್ 421 ಮೀಟರ್ ಎತ್ತರದಲ್ಲಿದ್ದು ಇದು 1996ರಲ್ಲಿ ಇನಾಗ್ರೇಷನ್ ಆಗಿತ್ತು. ಇದು ಮಲೇಷ್ಯಾದ 2ನೇ ಎತ್ತರದ ಕಟ್ಟಡವಾಗಿದೆ. ನಾವು KL ಟವರ್ನ ಅಬ್ಸರ್ವೇಷನ್ ಡೆಕ್ಗೆ ಹೋಗಿದ್ದೆವು. ಇಲ್ಲಿಂದ ಕೌಲಾಲಂಪುರ್ ಸಿಟಿಯ 360 ಡಿಗ್ರಿ ವ್ಯೂವನ್ನು ನೋಡಬಹುದು. KL ಟವರ್ನ ಟಾಪ್ ಫ್ಲೋರಲ್ಲಿ ರಿವಾಲ್ವಿಂಗ್ ರೆಸ್ಟೋರೆಂಟ್ ಕೂಡ ಇದೆ, ಅಲ್ಲಿಗೂ ಕೂಡ ವಿಸಿಟ್ ಮಾಡಬಹುದು. ನಾವು ಮೊದಲೇ ಇದರ ಟಿಕೆಟನ್ನು ತೆಗೆದುಕೊಂಡಿದ್ದೆವು. ಟಿಕೆಟ್ ಸ್ಕ್ಯಾನ್ ಮಾಡಿದ ನಂತರ ಒಳಗಡೆ ಬಿಡ್ತಾರೆ. ಟಿಕೆಟ್ ಪ್ರೈಸ್ ಅರೌಂಡ್ 900 ಇಂಡಿಯನ್ ರುಪೀಸ್. ಟಾಪ್ ಫ್ಲೋರಲ್ಲಿ ಸ್ಕೈ ಡೆಕ್ ಹಾಗೂ ಸ್ಕೈ ಬಾಕ್ಸ್ ಕೂಡ ಇದೆ, ಅದರ ಪ್ರೈಸ್ ಬೇರೆಯೇ ಇರುತ್ತದೆ. ಅಲ್ಲಿ ಕೂಡ ಹೋಗಬಹುದು. ನಾವು ಅಬ್ಸರ್ವೇಷನ್ ಡೆಕ್ಗೆ ಹೋಗಿದ್ದೆವು. ಮೆಸ್ಮರೈಸಿಂಗ್ ವ್ಯೂ ಫ್ರಮ್ KL ಟವರ್. ಎಲ್ಲಿ ನೋಡಿದರಲ್ಲಿ ಗಗನಚುಂಬಿ ಕಟ್ಟಡಗಳು. KL ಟವರನ್ನು ಮೆನಾರಾ ಕೌಲಾಲಂಪುರ್ ಅಂತಲೂ ಕರೆಯುತ್ತಾರೆ. ಸೌತ್ ಈಸ್ಟ್ ಏಷ್ಯಾದ ಟಾಲೆಸ್ಟ್ ಟೆಲಿಕಮ್ಯುನಿಕೇಷನ್ ಟವರ್ ಇದಾಗಿದ್ದು 7th ಟಾಲೆಸ್ಟ್ ಟವರ್ ಇನ್ ದ ವರ್ಲ್ಡ್. ದೂರ ಸಂಪರ್ಕದ ಗುಣಮಟ್ಟವನ್ನು ಸುಧಾರಿಸಲು ಈ ಟವರನ್ನು ನಿರ್ಮಿಸಲಾಗಿದೆಯಂತೆ. ಮಲೇಷ್ಯಾದಲ್ಲಿ ಇನ್ನೊಂದು ಟೂರಿಸ್ಟ್ ಅಟ್ರಾಕ್ಷನ್ ಅಂದರೆ ಬಾಟು ಕೇವ್. ಇದು ಕೌಲಾಲಂಪುರ್ ಸಿಟಿಯ ಹತ್ತಿರದಲ್ಲೇ ಇದ್ದು ಅರ್ಧ ಗಂಟೆ ದಾರಿ. ಇದು ಎತ್ತರದ ಮುರುಗನ್ ಪ್ರತಿಮೆಗೆ ಪ್ರಸಿದ್ಧಿ ಪಡೆದಿದೆ. ಈ ಮುರುಗನ್ ದೇವಾಲಯವು ಭಕ್ತರಿಗೆ ಮಾತ್ರ ಅಲ್ಲ, ಪ್ರವಾಸಿಗರಿಗೆ ಪ್ರವಾಸಿ ಸ್ಥಳವಾಗಿ ಎಷ್ಟೋ ಜನರನ್ನು ಆಕರ್ಷಿಸುತ್ತದೆ. ಇಲ್ಲಿಗೆ ಎಂಟ್ರಿ ಫೀ ಇಲ್ಲ, ಎಂಟ್ರಿ ಫ್ರೀ ಆಗಿದೆ. ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋದರೆ ದೇವಸ್ಥಾನಕ್ಕೆ ಹೋಗಬಹುದು. ಬಾಟು ಅಂದರೆ ಕಲ್ಲು ಅಂತ ಅರ್ಥ. ಇದು ಸುಣ್ಣದ ಕಲ್ಲಿನ ಬೆಟ್ಟವಾಗಿದೆ. ಹಾಯ್ ಸೂಪರ್. ಬಾಟು ಕೇವ್. ಇಲ್ಲಿ ತುಂಬ ಪಾರಿವಾಳಗಳು ಕೂಡ ಇದ್ದವು. ಈ ದೇವಸ್ಥಾನದ ಮೇಲೆ ಇರುವಂತಹ ಗುಹೆ ಹಾಗೂ ದೇವಸ್ಥಾನದ ಕಂಪ್ಲೀಟ್ ವಿಡಿಯೋವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ. ಸ್ಟೇ ಟ್ಯೂನ್ಡ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.